ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ರಾಣಿಯಾಗಿ ಮೋಕ್ಷಿತಾ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಲ್ರೆಡಿ ರಾಜ ಆಗಿ ಮಂಜು ಅವರು ಆಯ್ಕೆ ಆಗಿದ್ದಾರೆ. ರಾಜ ಅಂದಮೇಲೆ ರಾಣಿ ಕೂಡ ಇರಬೇಕಲ್ಲ, ಅದಕ್ಕೋಸ್ಕರ ಇವತ್ತಿನ ಒಂದು ಎಪಿಸೋಡಲ್ಲಿ ಮೋಕ್ಷಿತಾ ಅವ್ರನ್ನ ರಾಣಿಯಾಗಿ ಆಯ್ಕೆ ಮಾಡ್ತಾರೆ. ಅವರು ರಾಣಿಯಾಗಿ ಪಟ್ಟನ ಸ್ವೀಕರಿಸ್ತಾರೆ. ಇಲ್ಲಿ ರಾಣಿಯಾಗಿ ಈಗಾಗಲೇ ಏನು ರಾಜ ಆಗಿದ್ದಾರೆ ಮಂಜು ಅವರು, ಅವರ ಪಟ್ಟನ ಕಿತ್ಕೋಬೇಕು, ಅದು ಟಾಸ್ಕು. ಸೊ ಮಂಜು ಅವರ ಪಟ್ಟನ ಕಿತ್ಕೋಬೇಕು. ಇಲ್ಲಿ ಮೋಕ್ಷಿತಾ ಅವರು ಅವರ ಪಟ್ಟನ ಕಿತ್ಕೊಳ್ಳೋಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಎಲ್ಲನೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮಂಜು ಅವರಿಗೆ ಉರ್ಸೋಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಕ್ಯಾಪ್ಟನ್ ರೂಮ್ ಒಳಗೆ ಹೋಗೋ ಅಧಿಕಾರ ಇದೆ, ಅಲ್ಲಿಗೂ ಕೂಡ ಹೋಗ್ತಾರೆ. ಹಾಗೆ ಮಂಜು ಅವರು ತುಂಬ ಅಗ್ರೆಷನಲ್ಲಿ ಆಟ ಆಡ್ತಾರೆ. ಯಾಕಪ್ಪ ಅಂದರೆ ಇವರ ಪಟ್ಟದ ಕುರ್ಚಿ ಏನಿದೆ ಅದರ ಮೇಲೆ ಮೋಕ್ಷಿತಾ ಅವರು ಕೂತ್ಕೊಂಡಿರ್ತಾರೆ. ಅಲ್ಲಿಂದ ಅವ್ರನ್ನ ಎದ್ದೇಳ್ಸೋಕ್ಕೋಸ್ಕರ ಅಗ್ರೆಷನ್ನಲ್ಲಿ ಆಟ ಆಡ್ತಾರೆ ಮಂಜು ಅವರು. ಸೊ ನೋಡಬೇಕು ಮಂಜು ಅವರ ಪಟ್ಟನ ಕಸ್ಕೋತಾರ ಮೋಕ್ಷಿತಾ, ಅಥವಾ ಅವ್ರ ಪಟ್ಟನ ಪಡ್ಕೊಳ್ಳೋಕೆ ಅವ್ರಿಗೆ ಆಗುತ್ತಾ ಇಲ್ಲ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಏನೆಲ್ಲ ಆಗತ್ತೆ ಅಂತ ನೋಡಬೇಕು ಮುಂದೆ. ಸೊ ಈ ವಾರ ಟಾಸ್ಕ್ ಇಷ್ಟೇನಾ ಅಥವಾ ಇನ್ನೂ ಏನೇನು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸು ಎಲ್ಲದನ್ನು ಕಾದು ನೋಡಬೇಕಾಗಿದೆ. ಸೊ ಇದು ಇವತ್ತಿನ ಅಪ್ಡೇಟ್ಸ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.